ಇವತ್ತು ತುಂಬ ರುಚಿಯಾಗಿ ತುಂಬ ಈಸಿಯಾಗಿ ಒಂದು ರೆಸಿಪಿ ಇದು. ಉತ್ತರ ಕರ್ನಾಟಕದ ರೆಸಿಪಿ. ಯಾವುದೇ ತರಕಾರಿ ಇಲ್ಲದೇನೂ ಬೇಕಾದರೂ ಮಾಡ್ಬೋದು. ಯಾವುದು ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಉತ್ತರ ಕರ್ನಾಟಕದ ಜುಣಕ, ನಿಮಗೆಲ್ರಿಗೂ ಗೊತ್ತಿರ್ಬೋದು. ಜುಣಕ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ, ಜೋಳದ ರೊಟ್ಟಿಗೆ ಅಂತೂ ಹೇಳಿ ಮಾಡಿಸಿದ್ದ ರೆಸಿಪಿ ಇದು. ತುಂಬಾ ಚೆನ್ನಾಗಿ ಮತ್ತು ಬೇಗ ಈಸಿಯಾಗಿ ಮಾಡುವಂಥದ್ದು. ಒಂದು ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು 2-3 ಸ್ಪೂನ್ ಎಣ್ಣೆ. ಈಗ ಎಣ್ಣೆ ಕಾಯಲಿಕ್ಕೆ ಶುರುವಾಗಿದೆ. ಆವಾಗ ಒಂದು ಸ್ವಲ್ಪ ಸಾಸಿವೆ ಕಾಳು, ಒಂದು ಅರ್ಧ ಸ್ಪೂನ್ ಸಾಸಿವೆ ಕಾಳು, ಒಂದು ಅರ್ಧ ಸ್ಪೂನು ಜೀರಿಗೆನ ಹಾಕೋಣ. ಒಂದರ ಕೂಡಲೇ ಒಂದು. ಅದು ಸ್ವಲ್ಪ ಚಟ ಅನ್ನುವಾಗಲೇ ನಾವು ಈಗ ಸ್ವಲ್ಪ ಎಣ್ಣೆ ಕಾಯಬೇಕು ಜಾಸ್ತಿ. ನಾನು ಸ್ವಲ್ಪ ಬೇಗನೆ ಹಾಕಿದೆ. ನನಗೆ ಬೆಳಗ್ಗೆ ಗಡಿಬಿಡಿ ಇತ್ತು, ಸೊ ಬೇಗ ಮಾಡ್ತಾ ಇದ್ದೆ. ಆಮೇಲೆ ಇವೆಲ್ಲ ಚಟ ಅನ್ನುವಾಗಲೇ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕಬೇಕು. ಈರುಳ್ಳಿ ಹಾಕಿ ಸ್ವಲ್ಪ ಆಮೇಲೆ ಬೆಳ್ಳುಳ್ಳಿ ಹಾಕಲಿಲ್ಲ ಅಂದರೆ ಜುಣಕ ಚೆನ್ನಾಗಿ ಆಗಲ್ಲ ಫ್ರೆಂಡ್ಸ್. ಅದಕ್ಕೆ ಬೆಳ್ಳುಳ್ಳಿ ಮೇನ್ ಬೇಕೇ ಬೇಕು. ಅವೆರಡನ್ನೂ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಒಂದು ಸ್ವಲ್ಪ ಹೊತ್ತು, ಒಂದು 2 ನಿಮಿಷ ಹೀಗೆ ಫ್ರೈ ಮಾಡೋಣ. ಅದಾದಮೇಲೆ ನಾನು 1 ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಟೊಮೆಟೊನ ಹಾಕಿ ಸ್ವಲ್ಪ ಹೊತ್ತು ಹೀಗೆ ಫ್ರೈ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ನೋಡಿ, ಏನು ತರಕಾರಿ ಇಲ್ಲದೇ ಮಾಡ್ಕೊಬೋದು. ಇಷ್ಟೇ ಆಯಿತು ಅದಕ್ಕೆ ತರಕಾರಿ. ಒಂದು 3 ಹಸಿಮೆಣಸಿನಕಾಯಿ ನಾನು ಹೆಚ್ಚಿಟ್ಕೊಂಡಿದ್ದೆ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಹಾಕ್ಬೋದು. ಸ್ವಲ್ಪ ಇದು ಖಾರ ಇದೆ, ಅದಕ್ಕೆ ನಾನು 3 ಹಸಿಮೆಣಸಿನಕಾಯಿನ ಅಷ್ಟೇ ಹಾಕ್ತಾಯಿದ್ದೀನಿ. ನಿಮ್ಗೆ ಯಾವ ಥರ ಖಾರ ಬೇಕೋ ಆ ಥರ ನೀವು ಮಾಡ್ಕೊಬೋದು. ಸ್ವಲ್ಪ ಇದು ಖಾರ ಇದ್ರೇ ಚೆನ್ನಾಗಿ ಅನಿಸುತ್ತೆ. ಸೊ ನಾನು 3 ಹಸಿಮೆಣಸಿನಕಾಯಿ, ಆಮೇಲೆ ಒಂದು 4-5 ಕರಿಬೇವಿನ ಎಲೆನೂ ಹಾಗೆ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕಿದೆ. ಈಗ ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋಣ ಒಂದು 5 ನಿಮಿಷ. ಬೆಳಗ್ಗೆ ಗಡಿಬಿಡಿ ಎಲ್ಲ ಇದ್ದಾಗ ಇದನ್ನು ಮಾಡಿದರೆ ಎಷ್ಟು ಚೆನ್ನಾಗಾಗುತ್ತೆ. ತಿನ್ನಲಿಕ್ಕೂ ಟೇಸ್ಟಿ ಮತ್ತು ಬೇಗನೂ ಆಗುತ್ತೆ. ಇಲ್ಲಿ ನಾನು ಒಂದು ಬೌಲು ಕಡಲೆ ಹಿಟ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಗಂಟೆಲ್ಲ ಇರಬಾರ್ದು, ಚೆನ್ನಾಗಿ ಇರಬೇಕು ಅದು. ಒಂದು ಬೌಲು ಫುಲ್ಲು ತೆಗೆದಿಟ್ಕೊಂಡಿದ್ದೀನಿ, ಸಣ್ಣ ಬೌಲು, ಜಾಸ್ತಿ ದೊಡ್ಡದಲ್ಲ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರು ಹಾಕಿ ಹೀಗೆ ಚೆನ್ನಾಗಿ ಕಲಸಿಟ್ಕೊತಾ ಇದ್ದೀನಿ. ಗಂಟು ಇಲ್ಲದೆ ಹೋದಂಗೆ ಅದರ ಲಮ್ಸ್ ಎಲ್ಲ ಇರಬಾರ್ದು, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನೀವು ನನ್ನ ಚಾನಲಿಗೆ ಫಸ್ಟ್ ಟೈಮ್ ಬಂದಿರೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಹಾಗೆ ನೋಡಬೇಡಿ, ಹಾಗೆ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ನೋಡಿ, ಈಗ ನಾನು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಟೊಮೆಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಿದೆ, ಒಂಚೂರು ಮೆಲ್ಟಾಗಿ, ಅಂದರೆ ಸಾಫ್ಟಾಗಿದೆ. ಈಗ ನಾನು 1 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಾನು ಒಂದು ಮರ್ತು ಬಿಟ್ಟಿದ್ದೆ, ನಾನು ಅರಿಶಿನ ಹಾಕಿದ್ದೆ, ಅದನ್ನು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ, ಸಾರಿ. ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಹಾಕಿದ್ದೆ. ಈಗ ನಾನು ಹೇಳಿದೆ, ಯಾಕೆಂದರೆ ವೀಡಿಯೋದಲ್ಲಿ ಮಿಸ್ ಆಗಿಬಿಟ್ಟಿತ್ತು, ಸೊ ಹೇಳ್ತಾಯಿದ್ದೀನಿ. ಮತ್ತೊಂದು ಸ್ವಲ್ಪ ಉಪ್ಪು ಹಾಕಿ ನಾನು ಒಂದು 2.5-3 ಗ್ಲಾಸ್ ನೀರು ಹಾಕಿ, ಮತ್ತು ಉಪ್ಪು ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಕಂಪ್ಲೀಟ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಮೊದಲು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೆ, ಅದಾದ ನಂತರ ಒಂದು ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ. ಸಕ್ಕರೆ ಇಲ್ಲ ನೀವು ಬೆಲ್ಲನೂ ಹಾಕ್ಕೊಳ್ಬೋದು, ಏನು ಹಾಕ್ಬೋದು, ಅದು ನಡೆಯುತ್ತೆ, ನಿಮ್ಮ ಇಷ್ಟ. ನೋಡಿ, ಈಗ ಚೆನ್ನಾಗಿ ಇದು ಕಡಲೆ ಹಿಟ್ಟನ್ನು ಗಂಟು ಆಗದಿದ್ದಂಗೆ ನಾನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಈ ನೀರಿಗೆ ಹಾಕೋಣ. ನೀರೀಗ ಬಿಸಿಯಾಗಿ ಸ್ವಲ್ಪ ಕುದಿಯೋ ಟೈಮ್ನಲ್ಲಿ ಹಾಕಬೇಕು. ತುಂಬ ಮೊದಲೂ ಹಾಕಬಾರ್ದು, ಜಾಸ್ತಿ ಕುದೀತಾನೂ ಇರಬಾರ್ದು. ಅದಾದಮೇಲೆ ಚೆನ್ನಾಗಿ ಕೈ ಆಡಿಸೋಣ. ಆ ಪಾತ್ರೆಗೆ ಸ್ವಲ್ಪ ಕಡಲೆ ಹಿಟ್ಟಿನ ಪಾತ್ರೆಗೆ ಒಂಚೂರು ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಸುಮಾರು 3-3.5 ಗ್ಲಾಸ್ ನೀರು ಹಾಕಿದ್ದೀನಿ ಇಷ್ಟಕ್ಕೆ ನಾನು. ಇದು ಗಟ್ಟಿ ಆಗುತ್ತೆ, ಯಾಕೆಂದರೆ ಕಡಲೆ ಹಿಟ್ಟಲ್ವ, ಅದು ತಣ್ಣಗಾಗ್ತಾ ಬಂದಂಗೆ ತುಂಬ ಗಟ್ಟಿ ಆಗುತ್ತೆ. ಈಗ ಇನ್ನೂ ಕುದಿ ಬರ್ತಾ ಇದೆ. ಇದು ಚೆನ್ನಾಗಿ ಬಾಯ್ಲ್ ಆದಮೇಲೆ ಒಂದು 5 ನಿಮಿಷ ಬಾಯ್ಲ್ ಆದಮೇಲೆ ಮಂದ, ಅಂದರೆ ಗಟ್ಟಿ ಆಗಿಬಿಡುತ್ತೆ, ಜಾಸ್ತಿ ತೆಳ್ಳಗಿರಲ್ಲ. ಈಗ ನಮಗೆ ಲಿಕ್ವಿಡ್ ಭಾಳ ತೆಳ್ಳಗಿದೆ ಅನಿಸುತ್ತೆ. ಅದಾದಮೇಲೆ ಸ್ವಲ್ಪ ಆಗ್ತಾ ಬಂದಾಗೆ ಚೆನ್ನಾಗಿ ಕರೆಕ್ಟಾಗುತ್ತೆ. ಜೋಳದ ರೊಟ್ಟಿಗೆ ಮತ್ತು ಚಪಾತಿಗೆ, ಅನ್ನಕ್ಕೂ ಸಹ ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಈಗ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿ ಒಂದು 2 ನಿಮಿಷ ಚೆನ್ನಾಗಿ ಕುದಿಸೋಣ. ಒಂದು 3-4-5 ನಿಮಿಷ ಕುದಿಯೋಕೆ ಬಿಡೋಣ. ಈಗ ನೋಡಿ, ಸ್ವಲ್ಪನೇ ಗಟ್ಟಿ ಆಗ್ತಾ ಇದೆ ಅಲ್ವಾ, ಭಾಳ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಮತ್ತು ಉತ್ತರ ಕರ್ನಾಟಕದಲ್ಲಂತೂ ಫೇಮಸ್ಸು. ಅಲ್ಲದೆ ನಮ್ಮ ಕಡೆ ಎಲ್ಲ ಕಡೆಯೂ ಇದು ಮಾಡ್ತಾರೆ, ಯಾವ ಕಡೆ ಇದನ್ನು ಮಾಡಲ್ಲ ಅಂತ ಹೇಳಿ. ಎಲ್ಲ ಕಡೆ ಇದು ಮತ್ತು ಬೇಗನೆ ಆಗುವಂಥ ರೆಸಿಪಿ. ಬೆಳಗ್ಗೆ ಅರ್ಜೆಂಟ್ ಇತ್ತು ಅಂದರೆ ಇದನ್ನು ಬೇಗ ಮಾಡ್ಬೋದು. ಮಕ್ಕಳು ಟಿಫಿನಿಗೆ ಕೊಟ್ಟರು ಅವರು ತಿಂತಾರೆ, ಚೆನ್ನಾಗಾಗುತ್ತೆ. ಕಡಲೆ ಹಿಟ್ಟು ಯಾರಿಗೆ ಬಾಡಿಗೆ ಪ್ರಾಬ್ಲಮ್ ಆಗಲ್ಲ ಅವರು ಯೂಸ್ ಮಾಡ್ಬೋದು. ಎಲ್ರಿಗೂ, ಕೆಲವೊಬ್ರಿಗೆ ಸೂಟ್ ಆಗಲ್ಲ ಅಂದರೆ ತಿನ್ನಬೇಡಿ. ಇಷ್ಟು ಇದು ಹೆಂಗೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತೆ ಸಿಗೋಣ ಇನ್ನೊಂದು ವೀಡಿಯೋದಿನಿಗೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.